ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನಿಂದು ಕಾಬೂಲ್ ಕಡಲೆಕಾಯಿಯನ್ನು ಅಥವಾ ಚನ್ನ ಮಸಾಲ ಕೂಡ ಅಂತಾರೆ, ಅದನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಹಿಂದಿನ ದಿನ ರಾತ್ರಿಯ 1 ಬೌಲ್ನಷ್ಟು ಕಾಬೂಲ್ ಕಡಲೆಯನ್ನು ನೀರಿನಲ್ಲಿ ನೆನೆ ಹಾಕಿದ್ದೆ. ಈಗ ಅದನ್ನು ಒಂದು 4 ಸೀಟಿಯನ್ನು ಕೂಗಿಸ್ಕೊತೀನಿ. ನೋಡಿರಿ, ಅದ್ರ ಮಸಾಲೆಗೋಸ್ಕರ ನಾನು ಇಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡು ಅದರ ಜೊತೆಗೆ 2 ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಈಗ ಇದನ್ನು ಪೇಸ್ಟನ್ನಾಗಿ ಮಾಡ್ಕೊತೀನಿ. ಇದ್ರ ಜೊತೆಗೆ ನೀವು ಅಲ್ಲ ಬೆಳ್ಳುಳ್ಳಿ ಕೂಡ ಹಾಕಿಕೊಳ್ಬೋದು. ನಂತರ ಒಲೆಯ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತೇನೆ. ನೋಡಿ, ಎಣ್ಣೆ ಪೂರ್ತಿ ಬಿಸಿ ಆದ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿಕೊಂಡು ಅವು ಚಟಪಟ ಅನ್ನಬೇಕು. ನೋಡಿ, ಈ ಗ್ರೇವಿ ಚಪಾತಿ, ರೋಟಿ ಮತ್ತು ರೈಸ್ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆಯನ್ನು ಕೂಡ ಹಾಕ್ಕೋತೀನಿ. ನೋಡಿ ಇಲ್ಲಿ. ನಂತರ ಅದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದರ ಸ್ವಲ್ಪ ಹಸಿ ವಾಸನೆ ಹೋದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇದರ ಜೊತೆಗೆ ನೀವು ಬೇಕಾದ್ರೆ ಕಾಬೂಲ್ ಕಡ್ಲಿ ಒಂದೇ ಪ್ಲೇನಾಗಿ ಮಾಡಲಾರ್ದೆ ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಗ್ರೇವಿಯನ್ನಾಗಿ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಬರೀ ಕಾಬೂಲ್ ಕಡಲೆಯನ್ನಷ್ಟೇ ಎಣ್ಣೆ ಹಾಕಿ ಇದನ್ನು ಪ್ಲೇನಾಗಿ ಗ್ರೇವಿ ಮಾಡಕತ್ತೀನಿ. ನೋಡಿ, ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಕಾಬೂಲ್ ಕಡಲೆ ಗ್ರೇವಿಯನ್ನು ಬೇರೆ ಬೇರೆ ಥರ ವಿಧದಲ್ಲಿ ಮಾಡಿಕೊಳ್ಬೋದು. ಇದಕ್ಕೆ ಎಲ್ಲ ಥರದ ಕಾಯಿಪಲ್ಯವನ್ನು ಕೂಡ ಹಾಕಿಕೊಂಡು ಮಾಡ್ಕೋಬೋದು, ಇಲ್ಲ ಅಂದರೆ ಬರೀ ಪ್ಲೇನಾಗಿ ಕೂಡ ಮಾಡಿಕೊಂಡು ತಿನ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳುತ್ತೇನೆ. ನೋಡಿ, ಹಿಂದಿನ ದಿನ ರಾತ್ರಿ ಇದನ್ನು ನೆನೆಸಿಟ್ಟರೆ ಸಾಕು, ಕೇವಲ 10 ನಿಮಿಷದಲ್ಲಿ ಇದನ್ನು ಈ ಪಲ್ಯವನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದೆಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಮತ್ತೆ ನಾನಿಲ್ಲಿ ಸ್ವಲ್ಪ ಎಲ್ಲ ಥರದ ಮಸಾಲೆಯನ್ನು ಕೂಡ ಹಾಕ್ಕೋತೀನಿ. ನೋಡಿ, ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೋಬೇಕು. ಇಲ್ಲಿ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೋತೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್, ಜೀರಿಗೆ ಪೌಡ್ರ್ ಇದೆಲ್ಲವನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಚನ್ನ ಮಸಾಲ ಅಂತೇಳಿ ಒಂದು ಮಸಾಲ ಪೌಡ್ರ್ ಕೂಡ ಸಿಗ್ತದೆ, ಅದನ್ನು ಹಾಕ್ಕೊಂಡ್ರು ನಡೀತದೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಹಾಕಿಕೊಂಡು ಅತಿ ಸಿಂಪಲ್ಲಾಗಿ ಈ ಗ್ರೇವಿಯನ್ನು ಮಾಡಕತ್ತೀನಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಯದ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ನಂತರ ಮೊದಲೇ ರುಬ್ಬಿಟ್ಟುಕೊಂಡಿರುವ ಕೊಬ್ಬರಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಗ್ರೇವಿಯನ್ನು ಕೂಡ ಹಾಕೋತೀನಿ. ನೋಡಿ, ಈಗ ಹಸಿ ಕೊಬ್ಬರಿ ವಾಸನೆ ಪೂರ್ತಿಯಾಗಿ ಹೋಗುವವರೆಗೂ ಇದನ್ನು 2 ರಿಂದ 3 ನಿಮಿಷಗಳ ಕಾಲ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಈಗ ಇದನ್ನು ಕುದಿಯಲು ಬಿಡುತ್ತೇನೆ. ನೋಡಿ, ಈಗ 2 ರಿಂದ 3 ನಿಮಿಷಗಳ ಕಾಲ ಬಿಟ್ಟರೆ ಈ ರೀತಿ ಗಟ್ಟಿಯಾಗಿ ಬರ್ತದೆ. ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಟೊಮೆಟೊವನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಪೂರ್ತಿ ಪೇಸ್ಟನ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಹಾಕಿಕೊಂಡು ಅದನ್ನು ಕೂಡ 1 ರಿಂದ 2 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸಿಕೊಳ್ಳುತ್ತೇನೆ. ನೋಡಿ, ನಾವು ಯಾವುದೇ ಪದಾರ್ಥ ಹಾಕಿಲಿ ಅದರ ಹಸಿ ವಾಸನೆ ಹೋಗುವವರೆಗೂ ನಿಧಾನವಾಗಿ ಬೇಯಿಸಿಕೊಂಡರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ
ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿ, ಈಗ 4 ವಿಸಿಲ್ ಆದ ಮೇಲೆ ಕಾಬೂಲ್ ಕಡಲೆ ಈ ಥರ ಮೆತ್ತಗಾಗಿರುತ್ತದೆ. ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ, ಈಗ ಗ್ರೇವಿ ಎಷ್ಟೊಂದು ನೀರಾಗಿ ಕಾಣುತ್ತದೆ. ನಂತರ ಇದನ್ನು ಸ್ವಲ್ಪ ಕುದಿಸಿದ ನಂತರ ಗಟ್ಟಿಯಾಗಿ ಬರ್ತದೆ. ಈ ಟೈಮಲ್ಲಿ ಗ್ರೇವಿಯಲ್ಲಿರುವ ಚಕ್ಕೆ ಮತ್ತು ಪಲಾವ್ ಎಲೆಯನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ ಮೊದಲೇ ಅದು ಎಣ್ಣೆಯಲ್ಲಿ ಅದರ ಎಲ್ಲ ವಾಸನೆ ಬಿಟ್ಟಿರುತ್ತದೆ. ನೋಡಿ, ಈಗ 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಬಾಯ್ಲ್ ಆಗಲು ಬಿಡುತ್ತೇನೆ. ಇದು ಬಾಯ್ಲ್ ಆದ ನಂತರ ಫ್ರೆಶ್ ಆಗಿರುವ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿಕೊಂಡರೆ ಇದು ರೆಡಿ ಆಗುತ್ತದೆ. ಈ ಥರ ಮನೆಯಲ್ಲಿಯೇ ಸಿಂಪಲ್ಲಾಗಿ ಇದನ್ನು ಮಾಡಿಕೊಳ್ಬೋದು.